ನಮ್ಮ ನಾಗಣ್ಣ ಅವರು ಟೊಮ್ಯಾಟೊ ಸ್ಲೈಸ್ ಹಾಕೊಟ್ಟವ್ರೆ. ಹೇಗಿರ್ಬೋದು? ಹೇಗಿದೆ ಅಂದ್ರೆ ಚೆನ್ನಾಗಿದೆ. ತಿಂದ ಓ ಹಂಗಂದ್ರೆ ನಾನು ಕೂಡ ಟೊಮ್ಯಾಟೊ ಸ್ಲೈಸ್ ತಿಂದ್ವಿ. ಸ್ಟೂಡೆಂಟ್ ಆದಾಗಿಂದ ಬರ್ತಾ ಇದ್ದೀನಿ, ಸ್ಟೂಡೆಂಟ್ ಇಂದಾನು ಬರ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ಬಂದಿರ್ಬೋದು ಅಂತ 20 ವರ್ಷದಿಂದ. ಸರ್ ಟೇಸ್ಟ್ ಅವಾಗ ಹೆಂಗಿತ್ತು ಇವಾಗ ಹೆಂಗಿದೆ? ಟೇಸ್ಟ್ ಹಂಗೆ ಐತೆ ಸರ್, ಟೇಸ್ಟ್ ಅಲ್ಲಿ ಏನು ಚೇಂಜಸ್ ಇಲ್ಲ. ಇಲ್ಲಿ ನಾಗಣ್ಣ ಅವ್ರ ಹತ್ರ ಚಿರುಮುರಿ ತಿನ್ನಕ್ಕೆ ಎಷ್ಟು ವರ್ಷ ಬರ್ತಿದ್ರ? ಅದೇ ಸುಮಾರು ವರ್ಷದಿಂದ ಬರ್ತಾ ಇದ್ದೀವಿ. ಹೌದಾ ಅಣ್ಣ, ಹೆಂಗಿರೋದು ಚಿರುಮುರಿ? ಚುರುಮುರಿ ಚೆನ್ನಾಗಿರುತ್ತೆ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಟಾ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನಾನು ಇವತ್ತೊಂದು ಫುಡ್ ಲಾಗ್ ಮಾಡೋಣ ಅಂತ ಬಂದಿದ್ದೆ, ಬಟ್ ಅಲ್ಲಿ ಮಾಡೋಕ್ಕಾಗಲಿಲ್ಲ. ಆದರೆ ಇಲ್ಲಿ ಒಂದು ಚಿರುಮುರಿ ಅಂಗಡಿ ಇದೆ. ನೀವು ತುಮಕೂರಲ್ಲಿ ಈ ತರಹ ಚಿರುಮುರಿನ ಎಲ್ಲಿ ತಿಂದಿರಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇಲ್ಲಿ ನೀವು ಒಂದ್ಸರಿ ಏನಾದ್ರು ಚಿರುಮುರಿ ತಿಂದ್ರೆ ಮತ್ತೆ ಹುಡ್ಕೊಂಡು ಬರ್ತೀರಿ. ಅದು ಎಲ್ಲಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಂತ ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರು ನನ್ನ ಪಬ್ಲಿಟಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ನೀವು ಈ ಚಿರುಮುರಿ ತಿನ್ನೋದಕ್ಕೆ ಬರ್ಬೇಕಂದ್ರೆ ನಮ್ಮ ತುಮಕೂರಿನ ಜಿಲ್ಲಾಸ್ಪತ್ರೆ ಆಪೋಸಿಟ್ ರೋಡ್ ಅಲ್ಲಿ ನೀವು ಬಂದ್ರೆ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಕಾಣುತ್ತೆ. ನೀವು ನೋಡ್ತಾ ಇರಬಹುದು, ಇದೇ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ. ಆ ದೇವಸ್ಥಾನದ ಪಕ್ಕದ ರೋಡಲ್ಲಿ ನಿಮಗೆ ಚಿರುಮುರಿ ಅಂಗಡಿ ಸಿಗುತ್ತೆ. ನೀವು ಇಲ್ಲೇನಾದ್ರೂ ಒಂದ್ಸರಿ ಚಿರುಮುರಿ ತಿಂದ್ರೆ ನಿಜವಾಗ್ಲೂ ಹೇಳಿದಲ್ಲ ಹುಡ್ಕೊಂಡು ಬರ್ತೀರಿ. ಬನ್ನಿ, ಇವರು ಎಷ್ಟು ವರ್ಷದಿಂದ ಈ ಚಿರುಮುರಿನ ಈ ಒಂದು ಜಾಗದಲ್ಲಿ ಮಾಡ್ತಾರೆ ಹಾಗೆ ಮಾರ್ತಾರೆ ಅಂತ ಕೇಳ್ಬಿಡೋಣ. ಹಾಗೆ ಏನೇನೆಲ್ಲ ವೆರೈಟಿ ಮಾಡ್ಕೊಡ್ತಾರೆ ಕೇಳ್ಬಿಡೋಣ ಬನ್ನಿ. ನೋಡಿ, ಅವಾಗ್ಲೇ ಎಲ್ಲ ಬಂದಿದ್ದಾರೆ, ಆರ್ಡರ್ ಕೊಟ್ಟಿದ್ದಾರೆ ಚಿರುಮುರಿಗೆ. ಅಣ್ಣ ನಮಸ್ತೆ. ನಮಸ್ತೆ, ಹೇಳಿ. ನಾಗರಾಜ್ ಅಂತ. ಎಷ್ಟು ವರ್ಷದಿಂದ ಈ ಚಿರುಮುರಿ ಮಾಡ್ತಾ ಇದ್ದೀರಾ? 32 ವರ್ಷದಿಂದ. ಏನ್ ಸ್ಪೆಷಲ್ ನಿಮ್ಮ ಚಿರುಮುರಿಗೆ? ಎಲ್ಲದೂ ಸ್ಪೆಷಲ್ ನಮ್ದು. ನಾನು ಕೇಳ್ಪಟ್ಟಂಗೆ ನೀವು ಯಾವುದೇ ಒಂದು ಇಲ್ಲ, ನ್ಯಾಚುರಲ್. ಕೇಳ್ಪಟ್ಟೆ. ಹೌದು. ನಾನು ಕೂಡ ತಿಂದಿಲ್ಲ, ತಿನ್ಬೇಕು ಅದಕ್ಕೆ ಹುಡ್ಕೊಂಡು ಬಂದಿದ್ದೀನಿ. 3 ಸರಿ ಬಂದಿದ್ದು ಸಿಕ್ಕಿರಲಿಲ್ಲ. ಅಣ್ಣ, ಈಗ ನಿಮ್ಮ ಒಂದು ಚಿರುಮುರಿ ನೀವು ಏನೆಲ್ಲ ಸ್ಪೆಷಲ್ ಮಾಡ್ತೀರಿ? ನಾವು ಚುರುಮುರಿ, ಸ್ಪೆಷಲ್ ಚುರುಮುರಿ, ಟಿಕ್ಕಾ ಪುರಿ, ಟೊಮೆಟೊ ಪೇಸ್ಟು, ಟೊಮೆಟೊ ಬೇರು, ನಿಪ್ಪಟ್ಟು ಮಸಾಲ, ಚಿಪ್ಸ್ ಮಸಾಲ, ಹೆಸರುಬೇಳೆ ಮಸಾಲ, ಖಾರ ಬುಂದಿ ಮಸಾಲ, ಈ ತರದೆಲ್ಲ ಐಟಮ್ ಮಾಡ್ತೀವಿ. ಹೌದಾ? ಹೆಂಗೆ ಒಂದು ಚುರುಮುರಿ ನಿಮ್ಮಲ್ಲಿ? ಈ ಚುರುಮುರಿ ನಾರ್ಮಲ್ ಚುರುಮುರಿ 20 ರೂಪಾಯಿ, ಸ್ಪೆಷಲ್ ಆದ್ರೆ 30, ಟೊಮೆಟೊ ಸ್ಲೈಸು, ಟೊಮೆಟೊ ಬೇಲು ಎಲ್ಲ 40 ರೂಪಾಯಿ, ಖಾರ ಬುಂದಿ ಅದು 30 ರೂಪಾಯಿ, ಟಿಕ್ಕಿ ಪುರಿನ 30 ರೂಪಾಯಿ. ಈ ತರ ವೆರೈಟಿಗಳಿದೆ. ನೀವು ಕೂಡ ಬನ್ನಿ. ಅಣ್ಣ, ನಮ್ಮ ತುಮಕೂರು ಜನರಿಗೆ ಹೇಳಕ್ ಇಷ್ಟಪಡ್ತೀರಾ? ಬನ್ನಿ, ನಮ್ಮ ಕೈ ರುಚಿ ನೋಡಿ ಖುಷಿಯಾಗಿ ಹೋಗಿ ಅಷ್ಟೇ. ಹೋಗಿ ಕೇಳಿದ್ರಲ್ವಾ? ಬನ್ನಿ, ನಮ್ಮ ಕೈ ರುಚಿ ನೋಡಿ ತಿಂದ್ಬಿಟ್ಟು ಹೋಗಿ ಮತ್ತೆ ನೀವು ಹುಡ್ಕೊಂಡು ಬರ್ತೀರಿ. ಎಲ್ಲಿಗೆ? ಈ ನಮ್ಮ ನಾಗರಾಜ ಅಣ್ಣ ಅವರ ಒಂದು ಚಿರುಮುರಿ ಅಂಗಡಿಗೆ ಬನ್ನಿ. ಈಗ ನಾವು ಕೂಡ ಟೇಸ್ಟ್ ಮಾಡೋಣ. ಸರ್ ಇಲ್ಲಿ ತಿಂತಾ ಇದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಚೇತನ್. ಸರ್ ಇಲ್ಲಿಗೆ ಚಿರುಮುರಿ ತಿನ್ನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾನು ಸ್ಟೂಡೆಂಟ್ ಆದಾಗಿಂದ ಬರ್ತಾ ಇದ್ದೀನಿ, ಸ್ಟೂಡೆಂಟ್ ಇಂದಾನು ಬರ್ತಾ ಇದ್ದೀನಿ. ಯೋಚನೆ ಮಾಡಿ, ಸ್ಟೂಡೆಂಟ್ ಅಂದ್ರೆ ಎಷ್ಟು ವರ್ಷದಿಂದ ಬಂದಿರ್ಬೋದು ಅಂತ. 20 ವರ್ಷದಿಂದ. ಸರ್ ಟೇಸ್ಟ್ ಅವಾಗ ಹೆಂಗಿತ್ತು ಇವಾಗ ಹೆಂಗಿದೆ? ಟೇಸ್ಟ್ ಹಂಗೆ ಐತೆ ಸರ್, ಟೇಸ್ಟ್ ಅಲ್ಲಿ ಏನು ಚೇಂಜಸ್ ಇಲ್ಲ. ಟೇಸ್ಟ್ ಅದೇ ತರ ಟೇಸ್ಟ್ ಕೊಟ್ಟ ಬಂದಿದ್ದಾರೆ ಅವರು, ಹಂಗಾಗಿ ಚೆನ್ನಾಗಿದೆ. ಸರ್, ನಮ್ ತುಮಕೂರು ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲ ಬನ್ನಿ, ಒಂದೊಂದ್ಸರಿ ಟೇಸ್ಟ್ ನೋಡಿ, ಎಲ್ಲ ಅನುಭವಿಸಿ, ಚುರುಮುರಿ ತಿಂದ್ ನೋಡಿ. ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಟೈಮ್ ಬಂದಿರೋದು. ಹೌದಾ? ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದ್ಯಾ? ಒಟ್ಟು ಬರ್ಬೋದು ಚಿರುಮುರಿ? ಬರ್ಬೋದು, ತಿನ್ಬೋದು. ಹೌದು. ನಾವು ಕೂಡ ಈಗ ಟೇಸ್ಟ್ ಮಾಡಕ್ ಹೋಗ್ತೀವಿ. ನೋಡೋಣ ಬನ್ನಿ. ನಮ್ಮ ನಾಗರಾಜ್ ಅಣ್ಣ ಅವರ ಕೈ ಚಳಕದಿಂದ ರೆಡಿ ಆಗುವ ಚಿರುಮುರಿಯ ಟೇಸ್ಟ್ ನೋಡೇ ಬಿಡೋಣ. ನೀವು ಕೂಡ ಬನ್ನಿ, ಮಿಸ್ ಮಾಡಬೇಡಿ. ನಾನು ಹೇಳಿದ್ನಲ್ಲ ಲೊಕೇಶನ್, ಅದೇ ನೀವು ಈ ಕಡೆ ಕುಣಿಗಲ್ ರೋಡ್ ಇಂದ ಬಂದ್ರೆ ಇಲ್ಲಿ ಪೋಸ್ಟ್ ಆಫೀಸ್ ಬರುತ್ತೆ. ನೀವು ನೋಡ್ತಾ ಇರಬಹುದು, ಇಲ್ಲಿ ಪೋಸ್ಟ್ ಆಫೀಸ್ ಬರುತ್ತೆ. ಈ ಪೋಸ್ಟ್ ಆಫೀಸ್ ರೋಡ್ ಇಂದ ಹಿಂಗ್ ಬಂದ್ರಿ ಸರ್ಕಲ್ ಕಾಣುತ್ತೆ ನಿಮ್ಗೆ. ಎಲ್ಲ ಕೂತಿದ್ದಾರೆ ನೋಡಿ ಸರ್ಕಲ್ ಅಲ್ಲಿ. ಈ ಸರ್ಕಲ್ ಇಂದ ಹಂಗೆ ಯಾವುದು ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದ ಪಕ್ಕ ನಮ್ಮ ನಾಗರಾಜಣ್ಣನ ಚಿರುಮುರಿ ಅಂಗಡಿ. ನನಗೆ ಮೊದ್ಲೇ ಟೇಸ್ಟ್ ಹೋಗ್ಬೇಕಂತ ತುಂಬಾ ಕಾತರದಿಂದ ಇದ್ದೀನಿ. ಯಾಕಂದ್ರೆ ಸುಮಾರು ಸರಿ ಬಂದಿದ್ದೆ, ನಾಗರಾಜಣ್ಣ ಸಿಕ್ಕಿರ್ಲಿಲ್ಲ. ಕಾರಣ ಏನಂದ್ರೆ ನಾನು ಸಂಡೇ ಬರ್ತಿದ್ದೆ, ನಾಗರಾಜಣ್ಣ ಸಂಡೇ ಸಿಗ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ಮಾತ್ರ ಮಿಸ್ ಮಾಡ್ದೇನೆ. ಏನೋ ಅಚಾನಕ್ ಆಗಿ ಬಂದೆ, ನೋಡ್ದೆ, ಇನ್ನ ರೆಡಿ ಮಾಡ್ತಾ ಇದ್ರು.
ಅಷ್ಟರೊಳಗಡೆ ಒಂದು ವಿಡಿಯೋ ಮಾಡ್ಕೋಣ ಅಂತ ಬಂದಿನಿ. ಹೇಳಿಲ್ವಾ, ಫುಲ್ಲು ನ್ಯಾಚುರಲ್, ಯಾವ್ದೇ ಪೌಡರ್ ಇಲ್ಲ, ಏನಿಲ್ಲ, ಸಖತ್ತಾಗಿದೆ ನಮ್ಮ ಚರ್ಮರಿ. ಸೂಪರ್ ಆಗಿತ್ತು. ಈಗ ಟೊಮೆಟೊ ಸ್ಲೈಸ್ ನೋಡಿ, ಟೊಮೆಟೊ ಸ್ಲೈಸ್ ನ ಆರ್ಡರ್ ಮಾಡಿದ್ವಿ. ನಮ್ಮ ನಾಗಣ್ಣ ಅವರು ಟೊಮೆಟೊ ಸ್ಲೈಸ್ ಹಾಕೊಟ್ಟವ್ರೆ. ಹೇಗಿರ್ಬೋದು? ಹೇಗಿದೆ ಅಂದ್ರೆ ಚೆನ್ನಾಗಿದೆ. ತಿಂದ ಓ ಹಂಗಂದ್ರೆ ನಾನು ಕೂಡ ಟೊಮೆಟೊ ಸ್ಲೈಸ್ ತಿಂದ್ವಿ. ಸಖತ್ತಾಗಿದೆ. ಸುಮ್ಮನೆ ಹೇಳ್ದಲ್ಲ ಸಖತ್ತಾಗಿದೆ ಅಂತ, ತಿಂದ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತಾ ಇದೀನಿ. ಯಾಕಂದ್ರೆ ಸುಮ್ನೆ ರಿವ್ಯೂ ಕೊಡಕ ನಾವೇನು ನಮ್ಮ ನಾಗಣ್ಣ ಹತ್ರ ಏನು ದುಡ್ಡೇನು ತಗೊಂಡಿಲ್ಲ. ನಮಗೊಂದು ಖುಷಿಯಿಂದ ನಾವು ನಮ್ಮ ನಾಗಣ್ಣ ಅವರ ಒಂದು ಚುರುಮುರಿ ಅಂಗಡಿ ಬಂದು ನಾವು ನಮ್ಮ ನಾಗಣ್ಣ ಅವರಿಗೆ ಒಂದು ಪ್ರಮೋಟ್ ಮಾಡ್ತಾ ಇದ್ವಿ ಅಷ್ಟೇ. ನಾಗಣ್ಣ ಅವ್ರಿಗೆ ಒಳ್ಳೇದಾಗ್ಲಿ. ನಮ್ಮ ರಾಯರು ನಮ್ಮ ನಾಗಣ್ಣ ಅವರಿಗೆ ಇನ್ನೂ ಆಯುಷ್ಯ ಆರೋಗ್ಯ ಕೊಟ್ಬಿಟ್ಟು ಈಗ 32 ವರ್ಷ ಮಾಡ್ತಾರಂತೆ ಈ ಒಂದು ಚುರುಮುರಿ ಅಂಗಡಿನ. ಇನ್ನೊಂದು 30 ವರ್ಷ 40 ವರ್ಷ ಮಾಡ್ಲಿ, ಏನಂತೀರಾ ಅಲ್ವಾ? ಎಲ್ರು ಬರ್ಲಿ, ತಿನ್ಲಿ, ನಮ್ಮ ನಾಗಣ್ಣ ಅವರ ಒಂದು ಕೈ ರುಚಿ ನೋಡ್ಲಿ. ಚುರುಮುರಿ ಟೇಸ್ಟ್ ಹೊಡೆದಾಯ್ತು, ಹಾಗೆ ಟೊಮೆಟೊ ಸ್ಲೈಸ್ ಟೇಸ್ಟ್ ಹೊಡೆದಾಯ್ತು. ಈಗ ಟಿಕ್ಕಿ ಪೂರಿ ಹಾಕ್ಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಈ ಟಿಕ್ಕಿ ಪೂರಿ ಟೇಸ್ಟ್ ಒಂದು ನೋಡ್ಬಿಟ್ಟು ಈಗ 3 ಟೇಸ್ಟ್ ಹೊಡೆದಂಗ ಆಗುತ್ತೆ. ನೆಕ್ಸ್ಟ್ ಬಂದಾಗ ಇನ್ನು ಬೇರೆ ಬೇರೆ ಟೇಸ್ಟ್ ನೋಡೋಣ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ, ನಾಗಣ್ಣ ಅವರು ಎಲ್ಲ ಪಾರ್ಸಲ್ ಮಾಡ್ಕೊಡ್ತಾರೆ, ಆದ್ರೆ ಟೊಮೆಟೊ ಸ್ಲೈಸ್ ಮಾತ್ರ ಪಾರ್ಸಲ್ ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇದಾರೆ. ನೀವು ಕೂಡ ಇಲ್ಲಿ ಬಂದ್ರೆ ಟೊಮೆಟೊ ಸ್ಲೈಸ್ ಬಿಟ್ಟು ಬೇರೆ ಎಲ್ಲ ಪಾರ್ಸಲ್ ತಗೊಂಡು ಹೋಗ್ಬೋದು. ನಾನು ನನ್ನ ಮಗಳಿಗೆ ಚುರುಮುರಿ ಪಾರ್ಸಲ್ ತಗೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಈಗ ನಾವು ಟಿಕ್ಕಿ ಪೂರಿ ಟೇಸ್ಟ್ ನೋಡೋಣ. ನಾಗಣ್ಣ ಅವರ ಕೈ ಚಳಕದಲ್ಲಿ ರೆಡಿ ಆಗ್ತಿದೆ ಟಿಕ್ಕಿ ಪೂರಿ. ಹೇಳಿ ಸರ್, ನಿಮ್ಮ ಹೆಸರು? ಪ್ರಕಾಶ್ ಅಂತ. ಪ್ರಕಾಶ್ ಅಣ್ಣ, ಇಲ್ಲಿ ನಾಗಣ್ಣ ಅವರ ಹತ್ರ ಚುರುಮುರಿ ತಿನ್ನಕ್ಕೆ ಎಷ್ಟು ವರ್ಷ ಬರ್ತಿದ್ದೀರಾ? ಅದೇ ಸುಮಾರು ವರ್ಷದಿಂದ ಬರ್ತಾ ಇದೀವಿ. ಹೌದಾ ಅಣ್ಣ, ಹೆಂಗಿರುತ್ತೆ ಚುರುಮುರಿ? ಚುರುಮುರಿ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಒಂಥರ ಏನಪ್ಪಾ ಅಂದ್ರೆ ಮನೇಲಿ ತಿನ್ನಂಗ ಆಗುತ್ತೆ, ಮನೇಲಿ ಮಾಡ್ಕೊಂಡು ತಿನ್ನಂಗ ಅಲ್ವಾ? ನೋಡಿ, ನಮ್ಮ ಪ್ರಕಾಶ್ ಅಣ್ಣ ಕೂಡ ಮನೇಲಿ ತಿನ್ನಂಗ ಆಗುತ್ತೆ ಚುರುಮುರಿ ಅಂತ ಹೇಳ್ತಾರೆ. ಹಾಗೆ ನಿಮ್ ಫ್ಯಾಮಿಲಿ ಯಾವಾಗ ಕರ್ಕೊಂಡ್ ಬಂದಿರಾ ಇಲ್ಲಿಗೆ? ಇಲ್ಲ, ನಮ್ದು ಅಶೋಕ್ ನಗರ್. ಇಲ್ಲಿ ಕೆಲ್ಸಕ್ಕೆ ಬರ್ತೀವಲ್ಲ. ಅವರು ಅಶೋಕ್ ನಗರದಲ್ಲಿ ಇರೋದು, ಆದ್ರೆ ಇಲ್ಲಿ ಕೆಲ್ಸಕ್ಕೆ ಬಂದಾಗ ಹಂಗೆ ಇಲ್ಲಿ ತಿನ್ಕೊಂಡು ಹೋಗ್ತಾರೆ. ನಿಮಗೆ ತೋರಿಸಿ ನೋಡಿ, ತುಮಕೂರು ಗಾಂಧಿನಗರ 2ನೇ ಮುಖ್ಯ ರಸ್ತೆ. ಈಗ ಹೇಗೆ ಟಿಕ್ಕಿ ಪೂರಿ ತಿಂದಾಯ್ತು. ಇವ್ರೇನ್ ಗುರು ಚುರುಮುರಿ ತಿಂದ್ರು, ಆಮೇಲೆ ಟೊಮೆಟೊ ಸ್ಲೈಸ್ ತಿಂದ್ರು, ಇವ್ರು ಮತ್ತೆ ಟಿಕ್ಕಿ ಪೂರಿ ತಿಂತಾರೆ. ಕಂಟೆಂಟ್ ಸೇರ್ಕೊಂಡು ಅಂತೀರಾ? ಯಾಕಂದ್ರೆ ಬಂದ್ಬಿಟ್ಟಿದೀವಿ, ನೋಡೇ ಬಿಡೋಣ ನಾಗಣ್ಣ ಅವರ ಕೈ ಚಳಕದ ಟೇಸ್ಟ್ ಅಂತ. ಮತ್ತೆ ಟಿಕ್ಕಿ ಪೂರಿ ಆರ್ಡರ್ ಮಾಡಿದೆ. ಶ್ವೇತಾ, ಹೆಂಗಿದೆ? ಇದು ತುಂಬಾ ಚೆನ್ನಾಗಿದೆ. ಇದು ತುಂಬಾ ಚೆನ್ನಾಗಿದೆ ಟಿಕ್ಕಿ ಪೂರಿ. ನೋಡಿರಾ? ಎಲ್ಲಾ ಚೆನ್ನಾಗಿದೆ. ಸುಮ್ನೆ ಏನಕ್ಕೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಎಲ್ಲಾ ಚೆನ್ನಾಗಿದೆ ಅಲ್ವಾ? ನನಗೆ ನಮ್ಮ ತುಮಕೂರು ಜನತೆ ನೀವೆಲ್ಲರೂ ಬರ್ದಿರ ತಾನೆ, ನಮ್ಮ ನಾಗರಾಜಣ್ಣ ಅವರ ಚುರುಮುರಿ ಟೇಸ್ಟ್ ನೋಡ್ತಿರ ತಾನೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಂಡ್ ಮಾಡಲ್ಲ, ನಾನ್ ತಿಂದ್ಬಿಟ್ಟು ಮತ್ತೆ ನನ್ನ ರಿವ್ಯೂ ಹೇಳ್ತೀನಿ. ಬನ್ನಿ ಈಗ ತಗೋಣ. ಅಣ್ಣ, ನಮಗೆ ಒಂದು ಸ್ಪೆಷಲ್ ಆಗೋಣ. ನೋಡಿ, ಎಲ್ಲ ರೆಡಿ ಮಾಡ್ಬಿಟ್ಟಾರೆ ನಾಗರಾಜಣ್ಣ ಅವರು. ಶ್ವೇತಾ ಬಮ್ಮ ತಗೊಂಡ. ಓಹೋ, ನಮಗಿಂದ ಮೊದ್ಲೇ ಬಾರಿಸ್ತವ್ರೆ. ಬನ್ನಿ ನಾವು ಟೇಸ್ಟ್ ಮಾಡೋಣ. ನೋಡಿ, ನೀವು ಚುರುಮುರಿ ತಿಂದಿರ್ತೀರಿ, ಎಲ್ಲರೂ ಪ್ಲೇಟ್ ಅಲ್ಲಿ ಹಾಕೊಡ್ತಾರೆ. ಅಣ್ಣ 30 ವರ್ಷದಲ್ಲೂ ಇದೇ ತರ ಪೇಪರ್ ಅಲ್ಲಿ ಸುಳ್ಳಿ ಸುತ್ತಿ ಈ ಚುರುಮುರಿನ ಹಾಕೊಡ್ತಾರಂದ್ರೆ ಯೋಚನೆ ಮಾಡಿ ನಾಗರಾಜಣ್ಣ ಅವರ ಒಂದು ಕೈ ಕೆಳಗೆ ಹೆಂಗಿರ್ಬೋದು ಅಂತ ಅಲ್ವಾ?